ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪ್ರೇಷಿತರಾದ ಸಂತ ಸಿಮೋನ ಮತ್ತು ಯೂದರ ಹಬ್ಬ, ಅಕ್ಟೋಬರ್ 28, 2025, ಮಂಗಳವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 12ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಒಮ್ಮೆ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು. ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು. ಹೀಗೆ ಆಯ್ಕೆಯಾದವರು ಪೇತ್ರನೆಂದು ಹೆಸರು ಪಡೆದ ಸಿಮೋನ ಮತ್ತು ಅವನ ಸಹೋದರ ಅಂದ್ರೆಯ, ಯಾಕೋಬ ಮತ್ತು ಯೋವಾನ, ಫಿಲಿಪ್ಪ ಮತ್ತು ಬರ್ತಲೋಮಯ, ಮತ್ತಾಯ ಮತ್ತು ತೋಮ, ಅಲ್ಫಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನ, ಯಾಕೋಬನ ಮಗ ಯೂದ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕಾರಿಯೋತ. ಅನಂತರ ಯೇಸು ಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೆಯ ಪ್ರಾಂತ್ಯದಿಂದಲೂ ಜೆರುಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು. ದೆವ್ವಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕಪಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾವು ಪ್ರಭುವಿಗೆ ಅರ್ಪಿತವಾಗುವ ಮಂದಿರಗಳಾಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ದೇವ ಮಂದಿರ ಎಂದಾಕ್ಷಣ ನಮ್ಮ ಕಲ್ಪನಾ ಲೋಕದಲ್ಲಿ ನಮಗೊಳೆಯುವುದು ಒಂದು ಮಂದಿರ. ಆ ಮಂದಿರದ ಮಧ್ಯಭಾಗದಲ್ಲಿ ಆರಾಧ್ಯ ದೇವನಿಗೆ ಪ್ರಮುಖ ಸ್ಥಾನ. ಆತನ ಪ್ರಸನ್ನತೆಯನ್ನು ಸೂಚಿಸಲು ಉರಿಯುವ 2 ದೀಪಗಳು, ಬಿಳಿಯಾದ ಪೂಜ್ಯ ವಸ್ತ್ರಗಳು, ಪೂಜ್ಯ ಭಾವನೆ, ಯಾವ ತಾರತಮ್ಯವಿಲ್ಲದೆ ಎಲ್ಲರಿಗೂ ಪ್ರವೇಶ. ಹೀಗೆ ಆತ್ಮೀಯರೇ, ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೀವು ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮರಿಂದ ಕಟ್ಟಲ್ಪಡುತ್ತಿದ್ದೀರಾ ಎನ್ನುತ್ತಿದ್ದಾರೆ. ಅಂದರೆ ನಾವು ಪ್ರತಿಯೊಬ್ಬರೂ ದೇವರ ಮಂದಿರಗಳಾಗಿದ್ದೇವೆ. ಹಾಗಾದರೆ ನಾವು ಯಾವ ರೀತಿ ದೇವರ ಮಂದಿರಗಳಾಗಲು ಸಾಧ್ಯ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಬಹುಶಃ ಈ ಚಿಂತನೆಗಳು ಮೂಡಬಹುದು. ನಮ್ಮ ಹೃದಯದಲ್ಲಿ ನಮ್ಮ ಆರಾಧ್ಯ ದೇವನಿಗೆ ಪ್ರಥಮ ಸ್ಥಾನ. ಆತನ ಘನತೆ ಗೌರವಕ್ಕೆ ನಮ್ಮ ಜೀವನದಿಂದ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ಎಚ್ಚರಿಕೆಯಿಂದಿರುವುದು, ನಮ್ಮ ನಡೆನುಡಿಯಲ್ಲಿ ಪರಿಶುದ್ಧತೆ, ದೈವಭಯ, ಪರಪ್ರೀತಿ, ಸಹಬಾಳ್ವೆ, ದೈವ ವಾಕ್ಯಾಧಾರಿತ ಜೀವನ, ಹೀಗೆ ನಮ್ಮಲ್ಲಿರುವ ದೈವತ್ವವನ್ನು ನಮ್ಮ ಪರಿಶುದ್ಧ ಜೀವನದಿಂದ ಕಾಪಾಡಿಕೊಳ್ಳುವುದರಿಂದ ನಾವು ದೇವ ಮಂದಿರಗಳಾಗಬಹುದು. ಇಂತಹ ಮಂದಿರಗಳು ನಾವಾಗಬೇಕಾದರೆ ನಾವು ಪವಿತ್ರಾತ್ಮರಿಂದ ತುಂಬಿದವರಾಗಿರಬೇಕು. ಈ ಆತ್ಮರ ಕೈವಾಡವಿದ್ದಾಗ ನಾವು ಪ್ರಭುವಿಗೆ ಅರ್ಪಿತವಾಗುವ ಮಂದಿರಗಳಾಗುತ್ತೇವೆ. ಕಾರಣ ಕ್ರಿಸ್ತರೇ ಈ ಮಂದಿರದ ತಳಹದಿಯ ಮೂಲೆಗಲ್ಲಾಗಿರುತ್ತಾರೆ. ಸಂತರ ಸ್ಮರಣೆ. ಪ್ರಿಯರೇ, ಇಂದು ನಾವು ಸಂತ ಸಿಮೋನ ಮತ್ತು ಯೂದರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಸಿಮೋನ ಮತ್ತು ಯೂದರ ಬಗ್ಗೆ ನಮಗೆ ದೊರೆತಿರುವ ಮಾಹಿತಿ ಕಡಿಮೆ. ಇಬ್ಬರ ಹೆಸರುಗಳು ಪ್ರೇಷಿತರ ಪಟ್ಟಿಯಲ್ಲಿವೆ. ಸಿಮೋನ ಜಲಟ ಅಂದರೆ ಝೆಲಟ್ ಆಗಿದ್ದ. ಯೂದ ಪ್ರೇಷಿತ ಪತ್ರವೊಂದನ್ನು ಬರೆದಿದ್ದಾನೆ. ಜಲಟರು ರೋಮನ್ನರ ವಿರುದ್ಧ ಹೋರಾಡುತ್ತಿದ್ದರು. ರೋಮನ್ನರ ಆಳ್ವಿಕೆಯನ್ನು ಉಗ್ರವಾಗಿ ಖಂಡಿಸಿದರು. ತಮ್ಮ ಯಹೂದಿ ಧರ್ಮ, ಸಂಪ್ರದಾಯ, ದೇವಾಲಯ ಮುಖ್ಯವಾಗಿತ್ತು. ಸರ್ವೇಶ್ವರ ಸ್ವಾಮಿ ಒಬ್ಬರೇ ಅರಸ ಎಂದು ನಂಬಿದ್ದರು. ಸಿಮೋನ್ ಎಲ್ಲಿ ಪ್ರಬೋಧನೆ ಮಾಡಿದರೂ, ರಕ್ತಸಾಕ್ಷಿಯಾದರು ಎಂಬ ಮಾಹಿತಿ ಇಲ್ಲ. ಕೆಲವು ಸಂಪ್ರದಾಯದ ಪ್ರಕಾರ ಕಾನಾ ಊರಿನ ಮದುವೆಯ ವರ ಈ ಸಿಮೋನ. ಇನ್ನು ಸಂತ ಯೂದರ ಬಗ್ಗೆ ಹೇಳುವುದಾದರೆ, ತದೇಯುಸ್ ಎಂಬುದು ಯೂದರ ಮತ್ತೊಂದು ಹೆಸರು. ಯೂದನೇ ತನ್ನ ಪತ್ರದಲ್ಲಿ ಯೇಸುಕ್ರಿಸ್ತರ ದಾಸನೂ ಯಾಕೋಬನ ಸಹೋದರನೂ ಆದ ಯೂದನು ಬರೆಯುವ ಪತ್ರ ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಕೊನೆಯ ಭೋಜನದ ಸಂದರ್ಭದಲ್ಲಿ ಪ್ರಭು, ನೀವು ಈ ಲೋಕಕ್ಕೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳದೆ ನಮಗೆ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತೀರಲ್ಲ ಏಕೆ ಎಂದು ಕೇಳಿದವನು ಈ ಯೂದನೇ. ಹತಾಶೆಗೊಂಡ ಪ್ರಕರಣಗಳ ಪಾಲಕ ಎಂದು ಯೂದ ಪ್ರಸಿದ್ಧಿ ಹೊಂದಿದ್ದಾರೆ. ಸಂತ ಸಿಮೋನ ಮತ್ತು ಯೂದರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.